ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಕ್ವೈರ್ಮೆಂಟ್ 2025 ಅಡಿಯಲ್ಲಿ ನಿಮ್ಮನ್ನು ಅರ್ಜಿಗೆ ಆಹ್ವಾನಿಸಲಾಗಿದೆ. ಇದರಲ್ಲಿ ನೀವು ಅಪ್ಲೈ ಮಾಡೋದು ಯಾವ ರೀತಿ ಅಪ್ಲೈ ಮಾಡಬಹುದು ಮತ್ತು ಇದರಲ್ಲಿ ಯಾವ್ಯಾವ ಕಂಡೀಷನ್ ಇದೆ, ಇದರಲ್ಲಿ ಯಾರೆಲ್ಲ ಅಪ್ಲೈ ಮಾಡಬಹುದು, ಇದರ ಕ್ವಾಲಿಫಿಕೇಶನ್ ಏನು ಮತ್ತು ಇದರಲ್ಲಿ ಸ್ಯಾಲರಿ ಎಷ್ಟಿದೆ ಎಲ್ಲ ವಿವರವಾಗಿ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಓಕೆ, ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು. ಚಾನಲ್ಗೆ ಹೊಸಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಬೋದು. ಹಾಗೆ ಫ್ರೆಂಡ್ಸ್ಗಳಿಗೂ ವಿಡಿಯೋನ ಶೇರ್ ಮಾಡಿ, ಅವರು ಈ ಕೆಲಸದಲ್ಲಿ ಅಪ್ಲೈ ಮಾಡಲಿಕ್ಕೆ ನೀವು ಸಹಾಯ ಮಾಡಿಕೊಡ್ಬೋದು. ಇದು ವೇಕೆನ್ಸಿ ಹೆಸರು ಇನ್ಕಮ್ ಟ್ಯಾಕ್ಸ್ ಭರ್ತಿ 2025. ಆರ್ಗನೈಸೇಷನ್ ಇದೆಯಲ್ಲ, ಇದು ಸೆಂಟ್ರಲ್ ಬೋರ್ಡಿಂದ ನಿಮಗೆ ಡೈರೆಕ್ಟಾಗಿ ಟೆಕ್ಸಸ್ CBDT ಅಂತ ಹೇಳ್ತಾರೆ. ಪೋಸ್ಟ್ ನೇಮ್ ಇದೆಯಲ್ಲ ಆಫೀಸ್ ಸೂಪರಿಂಟೆಂಡೆಂಟ್ ಗ್ರೂಪ್ ಬಿ ಅಂತ ಹೇಳ್ತಿದ್ದಾರೆ. ಹೀಗೆ ಟೋಟಲ್ ಪೋಸ್ಟ್ ಇದೆಯಲ್ಲ 15,900 ಮೇಲೆ ನಿಮಗೆ ಇಲ್ಲಿ ಪೋಸ್ಟ್ ಅವೈಲೇಬಿಲಿಟಿ ಇದೆ. ಮತ್ತು ನಿಮಗೆ ಅಪ್ಲೈ ಮಾಡುವಂಥ ಮೋಡ್ ಇದೆಯಲ್ಲ, ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಇದರಲ್ಲಿ ಅಪ್ಲೈ ಮಾಡಲಿಕ್ಕೆ ಅಂದರೆ ಆಲ್ ಇಂಡಿಯನು ಅಂದರೆ ಮೇಲ್ ಮತ್ತು ಫೀಮೇಲು ಇಬ್ಬರು ಇದರಲ್ಲಿ ಅಪ್ಲೈ ಮಾಡ್ಬೋದು, ಯಾವುದೇ ರೀತಿಯ ಕಂಡೀಷನ್ ಇಲ್ಲ. ಹಾಗೆ ನಿಮಗೆ ಇದರಲ್ಲಿ CBDT ಆಫೀಸ್ ಸೂಪರಿಂಟೆಂಡೆಂಟ್ ರಿಕ್ವೈರ್ಮೆಂಟಲ್ಲಿ ನಿಮ್ಮದು ಸ್ಯಾಲರಿ ಪ್ಯಾಕೇಜ್ ಇದೆಯಲ್ಲ, ಅದು ಇದು 45,000ದಿಂದ 75,000 ತನಕ ನಿಮಗೆ ಪ್ಯಾಕೇಜ್ ಅವೈಲೇಬಿಲಿಟಿ ಇದೆ. ಹಾಗೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ಭರ್ತಿಯಲ್ಲಿ ಏಜ್ ಲಿಮಿಟ್ ಇದೆಯಲ್ಲ 18 ವರ್ಷದಿಂದ ಮ್ಯಾಕ್ಸಿಮಮ್ 40 ವರ್ಷ ಅಂತ ಕೊಟ್ಟಿದ್ದಾರೆ. ಓಕೆ, ಹಾಗೆ ಇಲ್ಲಿ ಅಪ್ಲೈ ಮಾಡಲಿಕ್ಕೆ GEN OBC 500 ರೂಪಾಯಿ ಪೇ ಮಾಡಬೇಕು, ಆನ್ಲೈನ್ ಪೇ. ಮತ್ತು SC ಎಷ್ಟಿದೆಯಲ್ಲ ಅವರು ಪೇಮೆಂಟ್ ಮಾಡುವಂಥ ಅಗತ್ಯನೇ ಇಲ್ಲ. ಆಲ್ರೆಡಿ ನಾನು ಹೇಳಿದ್ದೀನಿ, ಪೇಮೆಂಟ್ ಮೋಡ್ ಆನ್ಲೈನಲ್ಲಿ ನೀವು ಮಾಡ್ಬೋದು, ಯಾವುದೇ ರೀತಿಯ ಕಂಡೀಷನ್ ಇಲ್ಲ. ಇಲ್ಲಿ ಕೆಳಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನು ಇದೆ, ಎಲ್ಲನೂ ನೀವೆಲ್ಲ ರೀಡ್ ಮಾಡ್ಕೊಳ್ಳಿ. ನಂತರ ಇದು ಸೆಲೆಕ್ಷನ್ ಪ್ರೊಸೆಸ್ ಇದೆಯಲ್ಲ, ನಿಮಗೆ ರೈಟ್ ಆ್ಯಂಡ್ ಎಕ್ಸಾಮ್ ಇದೆ, ನೋ ಇಂಟರ್ವ್ಯೂ. ರೈಟ್ ಆ್ಯಂಡ್ ಎಕ್ಸಾಮ್ ಅಂದರೆ ಎಕ್ಸಾಮ್ ಅಂತ ಇಂಟರ್ವ್ಯೂನಲ್ಲ, ಅಂದರೆ ನಿಮ್ಮದು ಬರೆಯುವಂಥ ಟೆಸ್ಟ್ ಎಕ್ಸಾಮ್ ಇರುತ್ತೆ. ಮತ್ತು ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ನಂತರ ನಿಮ್ದು ಇದರಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆಯಲ್ಲ, ಇದು ಕ್ಯಾಂಡಿಡೇಟ್ಸ್ ಶುಡ್ ಹ್ಯಾವ್ ಪಾಸ್ಡ್ 12th ಗ್ರ್ಯಾಜುಯೇಟ್. ಹಾಗೆ ನೀವು ಯಾವುದು ಅಂಡರ್ ಗ್ರ್ಯಾಜುಯೇಟ್ ಯಾವುದೂ ಆಗ್ಬೋದು, ಡಿಪ್ಲೊಮಾ ಆಗ್ಬೋದು, ಆದರೆ ನೀವು 12th ಪಾಸ್ ಆಗಿರಲೇಬೇಕು. ಓಕೆ, ನಂತರ ಇಲ್ಲಿ ನಿಮಗೆ ಬೇಕಾದಂಥ ಡಾಕ್ಯುಮೆಂಟು ಪಾಸ್ಪೋರ್ಟ್ ಸೈಜು ಫೋಟೋ ಮತ್ತು ನಿಮ್ಮೊಂದು ಡಿಜಿಟಲ್ ಸಿಗ್ನೇಚರು, ಹಾಗೆ ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮ ಹತ್ರ ಇರುವಂಥ ಎಲ್ಲ ಎಜುಕೇಷನ್ ಸರ್ಟಿಫಿಕೇಟು, ಹಾಗೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಸಹ ಬೇಕು ಮೆನ್ಷನ್ ಮಾಡಬೇಕು. ಹಾಗೆ ನಿಮ್ಮ ಏಜ್ ಪ್ರೂಫ್ ಸಹ ಇಲ್ಲಿ ಮೆನ್ಷನ್ ಮಾಡಬೇಕು. ಓಕೆ, ಇದರಲ್ಲಿ ಇಂಪಾರ್ಟೆಂಟ್ ಡೇಟ್ ಅಂದರೆ ನಿಮ್ಮದು ಇದು ಸ್ಟಾರ್ಟಿಂಗ್ ಡೇಟ್ ಇದೆಯಲ್ಲ, ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಲಾಸ್ಟ್ ಡೇಟು ಮಾರ್ಚಲ್ಲಿ ಎಂಡಿಂಗ್ ಆಗುತ್ತೆ. ನಿಮಗೆ ಅಪ್ಲೈ ಮಾಡುವಂಥ ಟೈಮು ನಿಮಗೆ ತುಂಬ ಲಾಂಗ್ ಟೈಮ್ ಇದೆ, 1 ಮಂತ್ ನೀವು ಅಪ್ಲೈ ಮಾಡುವಂಥ ಟೈಮ್ ಇದೆ. ಓಕೆ, ಹಾಗೆ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲನೂ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಹಾಗೆ ನಿಮಗೆ ಇಲ್ಲಿ ಅಪ್ಲೈ ಮಾಡುವಂಥದ್ದು ವಿಧಾನ ಇದೆಯಲ್ಲ, ಮೊದಲು ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಇದೆ, ಅಂದರೆ ಇದು ಕಂಪನಿಯ ಡೈರೆಕ್ಟ್, ಅಂದರೆ ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಡೈರೆಕ್ಟ್ ಆಗಿದೆ, ರೀಡೈರೆಕ್ಟ್ ಆಗುತ್ತೆ. ನಾನು ಇದನ್ನು ಲಿಂಕನ್ನು ಕ್ಲಿಕ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ನಿಮ್ಮದು ಪೇಜ್ ಓಪನ್ ಆಗಿದೆ. ಇದರಲ್ಲಿ ಇಂಟು ಮಾರ್ಕನ್ನು ಕಟ್ ಮಾಡ್ತೀನಿ. ಕಟ್ ಮಾಡಿದಾಗ ಇಲ್ಲಿ ನಿಮಗೆ ಪೇಜ್ಗೆ ನೀವು ಡೈರೆಕ್ಟಾಗಿ ಇಲ್ಲಿ ಬಂದಿದ್ದೀರಾ. ಓಕೆ, ಇಲ್ಲಿಂದ ನೀವು ಎಲ್ಲ ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ಬೋದು. ಓಕೆ, ಆದರೆ ಅಪ್ಲೈ ಮಾಡುವಂಥ ಲಿಂಕ್ ಇದೆಯಲ್ಲ, ಅದನ್ನು ನಾನು ಕ್ಲಿಕ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆ, ಇಲ್ಲಿ ಅಫಿಷಿಯಲ್ ಲಿಂಕ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಓಕೆ, ಕ್ಲಿಕ್ ಮಾಡಿದಾಗ ನಿಮ್ಮ ಹತ್ರ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಇನ್ಕಮ್ ಟ್ಯಾಕ್ಸ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟಿಂದ. ಇಲ್ಲಿ ನೀವು ಕೆಳಗಡೆ ನೋಡ್ಬೋದು, ಆದರೆ ನೀವು ಇಲ್ಲಿ ಮೊದಲು ರಿಜಿಸ್ಟರ್ ಮಾಡಬೇಕು. ಇಲ್ಲಿ ನೋಡ್ಬೋದು ನಿಮ್ಮ ಪೋಸ್ಟ್, ಇಲ್ಲಿ ಯಾವ್ಯಾವ ಪೋಸ್ಟ್ ಇಲ್ಲಿ ಅವೈಲೇಬಿಲಿಟಿ ಇದೆ ಎಲ್ಲ ಪೋಸ್ಟ್ ನೀವು ರೀಡ್ ಮಾಡಿ ನಂತರ ನೀವು ಅಪ್ಲೈ ಮಾಡಬೇಕು. ಓಕೆ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ, ಇಲ್ಲಿ ಎಲ್ಲ ಡೀಟೇಲ್ಸ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ, ಎಲ್ಲಾನು ಪರ್ಫೆಕ್ಟ್ ಆಗಿ ನೀವು ರೀಡ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ ನೋಡಬಹುದು. ಇದರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಇರುತ್ತೆ. ಓಕೆ, ಈ ಡೀಟೇಲ್ಸ್ ಇಂದ ನೀವು ಯಾವ ರೀತಿ ಅಪ್ಲೈ ಮಾಡೋದು ಎಲ್ಲಾನು ಅಲ್ಲಿ ಮೆನ್ಷನ್ ಮಾಡಿರುತ್ತಾರೆ. ಯಾವ ಡೇಟ್ ಅಲ್ಲಿ ಅಪ್ಲೈ ಮಾಡಬಹುದು, ಯಾವ ಡೇಟ್ ಅಲ್ಲಿ ಎಂಡಿಂಗ್ ಮಾಡೋದು ಆಲ್ರೆಡಿ ನಾನು ಹೇಳಿದ್ದೀನಿ. ಮತ್ತೆ ಅದರಲ್ಲೂ ಎಲ್ಲ ಡೀಟೇಲ್ಸ್ ಆಗಿದೆ. ಓಕೆ, ಕಂಪನಿಯ ಟರ್ಮ್ಸ್ ಆ್ಯಂಡ್ ಕಂಡೀಷನು ಎಲ್ಲಾನು ಇರುತ್ತೆ. ಓಕೆ, ನೀವು ರೀಡ್ ಮಾಡಿ ನೀವು ಇದರಲ್ಲಿ ಅಪ್ಲೈ ಮಾಡಬಹುದು. ಹಾಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡ್ಬೋದು. ಹಾಗೆ ನಾನು ಇನ್ಸ್ಟಾಗ್ರಾಮ್ ಇಲ್ಲ ಟೆಲಿಗ್ರಾಮಲ್ಲೂ ಬಂದು ನನಗೆ ಕ್ವಶನ್ ಮಾಡ್ಬೋದು, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.